ಅನ್ಬೇಕು ಅಲ್ಲಿ ಬಗ್ಗೆ ಪುಟಾಣಿ ಹುಡುಗಿದಾಳ ಸರ ಬಹುಶಃ ನನ್ನದಲ್ಲಿ 2 ವರ್ಷ ಆಗಿರ್ಬೇಕನ್ನ ತಮ್ಮ 2.5-3 ವರ್ಷ ಆತ ಹುಡುಗಿ 2 ವರ್ಷ ಆಯ್ತು ಅದನ್ನೊಟ್ಟಿಗೆ ಎತ್ತಿ ಹಿಡಿಯುವಂತ ಎದ್ದಿಲ್ಲ ಹೇಳ್ತಾನೆ ಬಂಡಾರ ಹಾಡು ಮುಂದೆ ಹುಡುಗಿ ಕೈ ಮಾಡಿ ಅಗದಿ ನಟ್ ನೋಡ್ರಿ ಈಗ ನೋಡ್ರಿ ಬಂಡಾರ ಅಂತ ಹೆಂಗ್ ಮಾಡತೈತಿ ಹುಡುಗಿ ಈ ತಮ್ಮ ಅದ್ರ ಹೆಸರು ಹೇಳಪ್ಪ ಶ್ರಾವಣಿ ಶ್ರಾವಣಿ ಅಂತಕ್ಕಂಥ ಮಗು ಏನ್ ಮಾಡಾಕತ್ತೈತಿ ಅದಕ್ಕೇರ ಅಕ್ಷತಾ ಮುತ್ತೂರ ಹಾಡಿರ್ತಕ್ಕಂಥ ಬಂಡಾರ ಕಟ್ಕೋ ಪದರಾಗ ಬಂಡಾರದಿಂದ ಆಗ್ಯದ ನೀನು ಬಾಳ್ವೆ ಬಂಗಾರ ಅನ್ನತಕ್ಕಂಥ ಪದ್ಯವನ್ನ ಇಡೀ ಕರ್ನಾಟಕ ಮಹಾರಾಷ್ಟ್ರ ತುಂಬೆಲ್ಲ ಯಾವಾಗ ಹಾಡಿ ಬಿಟ್ಟದಲ್ಲ ಮುತ್ತೂರ ಅಕ್ಷತಾ ಅಂದಿನಿಂದ ಹಿಡಿದು ಇಂದಿನ ತಕನು ಕೂಡ ಅದ್ರ ವೇಟೇಜ್ ಒಟ್ಟ ಕಳ್ಕೊಂಡಿಲ್ಲ. ಹೌದ್ರಿ ಹೌದು. ಯಾಕಂತ ಕೇಳಿದ್ರ 20 ರೂಪಾಯಿ ಕೊಟ್ಟಾಳ ಕೊಡಾಕ್ತಾಳ. ಹಾ ಆ ಶ್ರಾವಣಿ ಅಡ್ರೆಸ್ ಹೇಳಕ್ಕೆ ಸಾನು ಬಿರಾದರ್ ಅವಳು ಅವಿ ಏನ್ ಮಾಡ್ಯಾಳಂದ್ರೆ ಬಂಡಾರ ಹಾಡ ಕೇಳಿ ಬಂಡಾರದಂಗ ನಲಗ ಮಾಡಿ ಬಂಡಾರ ಹಾಡಿಗೆ ಅಕ್ಷತಾ ಮುತ್ತೂರ್ ಅವ್ರಿಗೆ 20 ರೂಪಾಯಿ ಕಾಣಿಕೆ ಕೊಡ್ಲಿಕ್ಕೆ ಬರ್ಲಾಕತ್ತಾಳ. ದಯಮಾಡಿ ಅಕ್ಷತಾ ನೀನ ಎದ್ದು ತೆಗೆದುಕೊಳ್ಬೇಕು. ಇದು ಚೋಟಾವಾಲ ಒಂದು ಹಾಕ್ಯಾಳ್ರಿ ಅದು ಶ್ರಾವಣ್ಯ ರೀ. ಅದು ಹಾ ಚೋಟಾವಾಲನು ಕೂಡ ಏನ್ ಮಾಡಿದಾಳ ಹಾಕಿದಾಳು ಉಲ್ಟಾ ಪಲ್ಟಾ ಹಾಕಿಲ್ಲ. ಚೋಟಾವಾಲನು ಕೂಡ ಕೊಟ್ಟಿದ್ದಾಳ. ಬಾಳ ಬಂಡಾರ ಮೇಲೆ ಭಕ್ತಿಯಾರ ಸರ್ ನೋಡ್ರಿ. ಆ ಬಟ್ ದಟ್ ಇದ್ದವ್ರನ್ನ ದಟ್ ಮಾಡ್ತಕ್ಕಂಥ ತಾಕತ್ ಎದುರಾಗದ ಬಂಡಾರದಾಗದ. ಬುಟ್ಟಿ ಬಂಗಾರಕ್ಕೆ ತನ್ನ ಬಟ್ ಬಂಡಾರ ಲೇಸ್ ಅಂತೇಳಿ ಹೇಳಿದಾರು. ಎಲ್ಲಾ ಅಂಶಗಳನ್ನು ಹಿಡ್ಕೊಂಡ ನಮ್ಮ ತೊದಲವಾಗಿ ಮಾಡುವಣ್ಣ ಬಂಡಾರದ ಮಹಿಮೆ ನೋಡ್ರಿ. ಇವತ್ತ ಎಲ್ಲರ ಗುರು ಅಲ್ಲಂ ಪ್ರಭು ಜಗದ್ಗುರು ರೇವಣ ಸಿದ್ಧ ಎಲ್ಲರ ಅಮ್ಮ ಎಲ್ಲಮ್ಮನ ಗುಡ್ಡದ ಒಳಗ ಜೋಗಳ ಬಾಯಾಗ ಬಂಡಾರ ಹಚ್ಕೊಂಡು ಜಳಕ ಯಾರು ಮಾಡಿ ಹೋಗ್ಯಾರಲ್ಲ ಅವ್ರೆಲ್ಲಾ ಕುಷ್ಠ ರೋಗ ಪರಿಹಾರ ಆಗೈತಿ ಅನ್ನತಕ್ಕಂಥದನ್ನ ಕೂಡ ಬಂಡಾರದಾಗ ಸೇರ್ಚಾರ. ಮಾಯಾ ಮಾಟ್ಕಿ ಒಟ್ಟ ನಡಿದುಲ್ಲ ಬಂಡಾರಕ್ಕ. ಬಂಡಾರ ಯಾವ ಭೂಮಿಯಾಗ ಒಗದು ಬಿತ್ತಾನ ಮಾಡ್ಯಾನಲ್ಲ ನಿಂಬಿಕಾಯಿ ಕ್ಯಾರ ಸೂಜಿದ್ದು ಹೊರಗೆ ಹೋಗಿ ಬಿದ್ದಾವತ್ ಇತಿಹಾಸದ ಸರ್. ಅಂತ ಬಂಡಾರದ ಹಾಡ ಬಹಳ ಮಾರ್ಮಿಕವಾಗಿ ಸುಂದರವಾಗಿ ಹಾಡಿರ್ತಕ್ಕಂಥ ಅಕ್ಷತಾ ಮುತ್ತೂರ್ ಅವರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಬೇಕು. ಇನ್ನ ಆ ಸಂದಿನ ಒಳಗ ಡೋಲ್ ಬಾರಿಸಿರ್ತಕ್ಕಂಥ ಸತ್ಯೂರು ಬಸ್ಸು ಒಟ್ಟ ಸೋತಿಲ್ಲ ಬಾರಿಸೋದು ಬಿಟ್ಟಿಲ್ಲ. ನಾವೆಲ್ಲರೂ ಬಿಡೋದಾಗ ಬಿಟ್ಟ ನಾವು ಇನ್ನು ಮಂದಿ ಬಾಳತಾದ್ರೆ ನೀವು ಬಿಡತ್ತೀರಿ ಇಲ್ರಿ ನೀವು ಸುಮ್ ಹಿಂದ್ ಕೂತ್ ಚೂಟ ಅಂತ ಬಿಟ್ಟನ್ರಿ ಅಲ್ಲಿ. ಸರಿ ಇರ್ಲಿ ಒಟ್ಟಾರೆ ಯಾಕಂದ್ರೆ ಒಬ್ಬ ಒಳ್ಳೆಯ ಕಲಾವಿದ. ಯಾಕಂತ ಕೇಳಿದ್ರೆ ಇವನು ಕೂಡ ಕೇದಾರಿ ಮಾಸ್ತರ್ ಹೆಂಗ್ ಎಲ್ಲಾ ಮೇಳಗಳನ್ನ ಬೆಳಿಲಿಕ್ಕೆ ಸಹಕಾರ ಕೊಟ್ಟನಲ್ಲ ಈ ಸತ್ಯೂರು ಬಸ್ಸುನು ಕೂಡ ಎಷ್ಟು ಅಂತ ಕೇಳಿದ್ರೆ 150 ರೂಪಾಯಿ ಪೇಮೆಂಟ್ ಕೊಡ್ತೀನಿ ಸರ್. ನನ್ನ ಮ್ಯಾಳ್ನಾಗ ಮೊದಲು ಡಗ್ಗ ಬಾರ್ಸಕ್ ಬರ್ತಿದ್ದ. ಇವತ್ತು 150 ಇದ್ದಾವ 1500 ಪೇಮೆಂಟ್ ಹೋಗ್ಯಾರ. ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಅಕ್ಷತಾ ನಾ ಹೇಳಿನೇ ಮತ್ತೆ 1500 ಕೊಡ್ಬೇಕು. ಒಳಗೆ ಎಲ್ಲರಿ ಕೊಟ್ರ ಇಲ್ರಿ ಕೊಡುದಿಲ್ಲಲ್ಲ ನೋಡು ಮಾಡು ನೀ ಏನಪ್ಪಾ ಅಂತ ಕೇಳಿದ್ರೆ ಇವತ್ತಿನಿಂದ ಇವನೊಂದಿಟ್ಟು ರೇಟ್ ಹೆಚ್ಚು ಮಾಡಿಬಿಡೋನು ಸರ್. ಒಳ್ಳೆ ಕಲಾವಿದಾನ. ರೊಕ್ಕನ ಕೊಟ್ಟಿಲ್ರಿ ನನಗೆ ಈಗ 3 ವಾರ ಆತ್ರಿ. ಒಟ್ಟಾರೆ ಯಾಕಪ್ಪ ಅಂತ ಕೇಳಿದ್ರೆ ಒಬ್ಬ ಒಳ್ಳೆಯ ಕಲಾವಿದ ನೋಡಿ ಸರ್. ರೊಕ್ಕ ಕುಡ್ದಿದ್ದನು ಬಂದ್ ತನ್ನ ಕಲೆ ತೋರಿಸ್ತಾದಲ್ಲ ಈ ಕಲೆಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಬೇಕು ಸರ್. ಇದು ಬಹಳ ಮಹತ್ವದ್ದು. ಬಾಳು ನೀ ರೊಕ್ಕ ಕುಡುಬೇಕ್ರ ಬಿಡು. ಭಗವಂತ ಅವಾಗ 6 ಎಕರೆ ಭೂಮಿ ಕೊಟ್ಟಾನು. ಏನ್ ಮಾಡ್ಯಾನ ಅಂತ ಕೇಳಿದ್ರೆ ಹೊಳಿದಿಂದ ಪೈಪ್ಲೈನ್ ಮಾಡ್ಯಾನು. ಅದೇನತ್ತಾರ ಬಂದಾಗೋದು ಚಾಲೋ ಒಮ್ಮೆ ಚಾಲೋ ಆಗೋದು ಏನು ಆಟೋ ಸ್ವಿಚ್ ಕುಣಿಸಾನು ತಾನ ನೀರು ಹಾಯ್ತೈತಿ. ಮತ್ತೆ ನೀರು ಹಸಕ್ ಹೋದಾಗ ಏನು ಮಾಡ್ತಾನಂದ್ರೆ ನಿಂತಿಗನ್ನಾಗ ಮಲಗಿರ್ತಾನ. 1 ತಾಸು ಆಗಂತ ಏನು ಮಾಡ್ತಾನ ಹೇಳ್ತಾನ. 1 ಕಲ್ಲು ಉಗಿತಾನ. ಆ ಡಮ್ ಅನ್ಲಿಲ್ಲ ಅಂದ್ರೆ ಅಲ್ಲೇ ಮಲ್ಕೋತಾನ. ಮತ್ತೊಂದು ತಾಸು ಬಿಟ್ಟು ಹೇಳ್ತಾನ ಅದು ಟಮ್ ಹತ್ತರಿ ಈ ಕಾಟಿ ತುಂಬೈತೆ ಅಂತ ಹೇಳಿ ತಿರುತಾನ ಸರ್. ಹಿಂಗೆ ನೀರು ಹಾಸ್ತಾನ ಸರ್ ಇವು. ಕೌಲಾಗ ಮನ್ಕೋತಾನ ಕಾಲಿಗೆ ತಂಪು ಹಚ್ಚಂತ ಹೇಳ್ತಾನ ತಗೊಂಬೇಬಿ. ಇರ್ಲಿ ಒಟ್ಟಾರೆಯಾಗಿ ಬಸ್ಸು ನಿನ್ನ ಆರ್ಥಿಕತೆ ಸುಧಾರಣೆಗಿತ್ತಮ್ಮ. ಯಾವಾಗ ನೀ ಬಂಡಾರ ನಂಬ್ಯಾನಲ್ಲ ಯಾವಾಗ ಅವ ಶಿವಸ್ಥಾನದೊಳಗೆ ಕಾಲಿಟ್ಟನಲ್ಲ ಅಂದಿಂದ್ರೆ ಹಿಡಿದು ಅವನ ಪ್ರಪಂಚದ ಎಲ್ಲಾ ಬದಲಾವಣೆ ಆಗಿಬಿಟ್ಟೆ ಸರ್. ಮಣಿ ಕಟ್ಕೊಂಡಾನು ಹೊಲ ಶುದ್ಧ ಮಾಡ್ಕೊಂಡಾನು. ಇದು ಹೆಂಗೈತಾರ ಬಂಡಾರ ನಂಬಿದವ್ರ ಬಾಳ್ವೆ ಬಂಗಾರ ಅಂತ ಹೇಳ್ತಿಲ್ಲ ಸರ್. ಇದು ಶಿವಸ್ಥಾನ ಎಲ್ಲರಿಗೂ ಒಲಿದಿಲ್ಲ. ಶಾಲ್ಯಾಗ ಕಲಿಸುವುದಲ್ಲ ವಿಶ್ವವಿದ್ಯಾಲಯದೊಳಗೆ ಹೇಳುವುದಲ್ಲ. ಅದಕ್ಕೆ ಕವಿ ಹೇಳ್ತಾನೆ ಶ್ರೀ ವಿಜಯ ಚದುರರ ನಿಜದಿಂ ಕುರಿತೋದಯಂ ಪರಿಣಿತ ಕಾವ್ಯ ಮತಿಗಳಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ. ಯಾವ ವಿಶ್ವವಿದ್ಯಾಲಯಕ್ಕೆ ಹೋಗಲಾರ್ದ ಬರೀಲಾರ್ದ ರಚಿರ್ತಕ್ಕಂಥ ಸಾಹಿತ್ಯ ಯಾವ್ದಂದ್ರ ಅದು ನಮ್ಮ ಜನಪದ ಸಾಹಿತ್ಯ. ಅಂತ ಜನಪದ ಸಾಹಿತ್ಯ ಯಾರಿಗೆ ಒಲದೈತೆ ಅಂತ ಕೇಳಿದ್ರೆ ಅಲ್ಟಾಳ ಕಲ್ಮೇಶನ್ ಆಗ್ರಾವ್ ಆದ್ರ ಮಿಡಿನ ಆಗ್ರಾವ್ ಹಾಗೆ ಈ ವಿದ್ಯಾ ಕಲ್ತಾವ್ ಯಾರು ಅಂತ ಕೇಳಿದ್ರೆ ನಮ್ಮ ತೊದಲ ಬಗ್ಗೆ ಮಾಳು ಮಾಸ್ತರ್ ಅವರಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟೋಣ ಸರ್. ಇನ್ನು ರೆಡಿ ಮಾಡಿ ಬಿಟ್ಟಿದ್ದಾನೆ ಸರ್. ಅಕ್ಷತಾ ಮುತ್ತೂರ್ ಅವರನ್ನ ಎಷ್ಟು ಅಂತರಕ್ಕೆ ಹೋಗ್ಬೇಕು. ಬಹುಶಃ ಹೆಣ್ಣು ಹಾಡೋರೊಳಗೆ ಹೆಣ್ಮಕ್ಳು ಹಾಡೋರೊಳಗ ಹೆಣ್ಣು ಹಾಡೋ ಹರದೇಶಿ ನಾಗೇಶಿ ನಡೀತಾವ ಹೆಚ್ಚಲಿ ಅದಲ್ಲ ಮಾರ್ಗದೊಳಗ ಇಡೀ ಮಾರ್ಗದೊಳಗ ಹೈಯೆಸ್ಟ್ ಜನಪ್ರಿಯ ಗಳಿಸಿರ್ತಕ್ಕಂಥ ಉತ್ತರ ಕರ್ನಾಟಕದ ಹೀರೋ ಯಾರು ಅಂತ ಕೇಳಿದ್ರೆ
ಮುತ್ತು ರಕ್ಷದಾಗ ಒಂದ್ಸಲ ಜೋರಾದ ಚಪ್ಪಾಳೆ. ನಾ ಹೇಳಾಕತ್ತಿಲ್ಲ ಇದನ್ನ, ನಾ ಹೇಳಾಕತ್ತಿಲ್ವಾ, ಜನ ಹೇಳಾಕತ್ತೈತಿ. ಹಿಂಗೊಮ್ಮೆ ಮಾಳು ಮಾಸ್ತರ್ ರಾಮಕೃಷ್ಣ ಪರಮಹಂಸರ ಮುಂದೆ ಎಲ್ಲಾರು ಕೂತಿದ್ರತ್ತ. ಎಲ್ಲಾರು ಕೂತ ಟೈಮ್ದೊಳಗೆ ವಿವೇಕಾನಂದರು ಎಲ್ಲಾರು ಕೂತಿದ್ರ ಅವ್ನ ಶಿಷ್ಯರ. ಅವಾಗ ರಾಮಕೃಷ್ಣ ಪರಮಹಂಸರು ಹೇಳ್ರತ್ತ, ಇವತ್ತೆಲ್ಲಾ ನೀವು ಶಿಷ್ಯರ ನಕ್ಷತ್ರ ಇದ್ದಂಗ ಅಂದತ್ತ. ಹೌದು, ಎಲ್ಲಾ ಶಿಷ್ಯರು ನಕ್ಷತ್ರ ಅಂದ್ರ ಚಿಕ್ಕಿದ್ದಂಗ ಬೆಳಗುದಿದ್ದಂಗ ಖುಷಿ ಆದ್ರತ್ತ. ಸ್ವಾಮಿ ವಿವೇಕಾನಂದ ಎದ್ ನಿಲ್ಲ ಅಂದ್ರತ. ಏ ನರೇಂದ್ರ ನೀ ಎದ್ ನಿಲ್ಲೋ ಅಂದ್ರತ. ರಾಮಕೃಷ್ಣ ಪರಮಹಂಸ ಎದ್ ನಿತ್ರತ. ಇವ್ರೆಲ್ಲಾರು ಶಿಷ್ಯರ ನಕ್ಷತ್ರ ಇದ್ದಂಗ, ನೀ ಒಬ್ಬ ಮಾತ್ರ ಸೂರ್ಯ ಇದ್ದಂಗ ನೋಡಪ್ಪ ಅಂತ ರಾಮಕೃಷ್ಣ ಪರಮಹಂಸರು ಹೇಳಿರತ್ತ. ಅವಾಗ ನರೇಂದ್ರ ಅಂದತ್, ಅಲ್ರಿ ನಾನು ಅವ್ರಿಗತ್ಲೆ ಶಿಷ್ಯ ಅದನ್ಲೆ, ನನಗೆ ಹೆಂಗೆ ಹೇಳಾಕತ್ತಾರೆ ಅಂದತ್ತ. ಇದನ್ನ ಹೇಳಾಕತ್ತಿಲ್ಲೋ, ಬ್ರಹ್ಮ ಹೇಳ್ಯಾನು, ಶಟಿವಿ ತಾಯಿ ನಿನ್ನ ಹರಿವಾರ ಹಂಗ ಬರ್ದಾಳ ಅಂತ ರಾಮಕೃಷ್ಣ ಪರಮಹಂಸ ಹೇಳಿದತ್ತ. ಅಮೇರಿಕಾದ ಚಿಕಾಗೋ ನಗರದೊಳಗೆ ಆಲ್ ಬ್ರದರ್ಸ್ ಅಂಡ್ ಆಲ್ ಸಿಸ್ಟರ್ಸ್ ಇನ್ ಅಮೇರಿಕಾ ಅಂದ. ಅಮೇರಿಕಾದ ಸೋದರರೇ ಸೋದರಿ ಅಂದಾಗ ಇಡೀ ಭಾರತ ದೇಶದ ಹಿಂದೂ ಧರ್ಮವನ್ನು ಜಗತ್ತಿಗೆ ಬಿತ್ತರಿಸ್ತಕ್ಕಂಥ ಏಕೈಕ ವ್ಯಕ್ತಿ ವೀರಧೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದೀವಿ. ಹಂಗ ಇವತ್ತು ಸ್ವಾಮಿ ವಿವೇಕಾನಂದ ಹೆಂಗ ಜಗತ್ತಿನಾಗ ಬೆಳಗ್ಯಾನ್ಲ, ಹಂಗ ಇವತ್ತು ಮಹಿಳೆಯರೊಳಗೆ ಡೊಳ್ಳಿನ ಹಾಡಿನ ಒಳಗೆ ಸ್ವಾಮಿ ವಿವೇಕಾನಂದನಾಗ ಮಿಂಚಿರ್ತಕ್ಕಂಥ ವ್ಯಕ್ತಿ ಯಾರದ್ಕೆರ ಅಕ್ಷತ ಮುತ್ತುರವರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟೋಣ. ಓಕೆ ನೀ ಅದಿ ಅಂತ ನಾನು ವ್ಯತ್ಯ ಬಿಡಾಕತ್ತಲ್ಲ, ನಿನ್ನ ಹಣಿಬಾರ ಹಂಗ ಬರ್ದಾನ ದೇವ್ರ ನಾಯರಿ. ನೋಡ್ರಲ್ಲಿ ಡೊಳ್ಳಿನ ಪದದಾಗ ಎಟ್ಟು ಮ್ಯಾಳ ಅತ್ರ ಮ್ಯಾಗ ನೀವು ಜೀರೋಗಳತ್ರಿ, ಹೀರೋಗಳು ನೋಡ. ಇವತ್ತ ನಾನು ಹೇಳಾಕತ್ತಿಲ್ಲ ಇದನ್ನ, ನನ್ನ ಆತ್ಮ ಹಂಗ ಹೇಳಾಕ ಹಚ್ತಿಲ್ಲಿ. ಹಂಗ ರಾಮಕೃಷ್ಣ ಪರಮಹಂಸ ಸ್ವಾಮಿ ವಿವೇಕಾನಂದ ಹೇಳಿರ್ಲ, ಹಂಗ ಇವತ್ತು ನಾನು ಹೇಳಾಕತ್ತಿಲ್ಲ. ನಿನ್ನ ಹಣಿಬಾರ ಹಂಗ ಬರ್ದಾನ ದೇವ್ರ. ಹಂಗ ಬರ್ದಾನಂತ ಕೆರೆ ಕರ್ನಾಟಕ ಮಹಾರಾಷ್ಟ್ರದೊಳಗ 15 ರಿಂದ 20 ವರ್ಷನಾಗ ಅಕ್ಷತಾ ಮುತ್ತೂರು ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕು. ಹಾಡಿನಾಗ ಅಟ್ಟ ಗೊತ್ತಾಗಬಾರ್ದ, ಜನಪದ ಸಾಂಗದಾಗ ಗೊತ್ತಾಗಬೇಕು. ಏನವಾ ನೀನು ಬುತ್ತಿ ತಗೊಂಡು ಹೋಗು ಡ್ರೆಸ್ ಯಾವ ಒಮ್ಮೇರಿ ಆ ಡ್ರೆಸ್ ಸೀರೆ ಉಟ್ಕೊಂಡು ಹಾಡು ಡೋಳಿ ನಾಡ. ಯಾನ್ ಸೀರೆ ಹಾಕಿದ, ಯಾನ ನಲಗ, ಏನ ನೃತ್ಯ. ಅವನವನ ಟ್ರೈನಿಂಗ್ ಕೊಟ್ಟವ್ರು ಬಹುಶಃ ಸೂಪರ್ ಡ್ಯಾನ್ಸಿಂಗ್ ಕ್ಲಾಸ್ ಇದ್ದವ್ರ ಹೆಂಗ ಮಾಡೋದಿಲ್ಲ ಸರ್. ಎಷ್ಟು ಮಾಡಬೇಕು ಇವದನ್ನ ಡ್ಯಾನ್ಸರ್ ಏನಿಂದ ಅವಾಗ 2 ಕಾಣೆ ಅವ ನನಗೆ ಒಂದು ಅಲ್ಲಿ 2 ಡ್ರೆಸ್ ಮಾಡಿದ್ದೇನೆ ಅವಾಗ ಸರ್. ಈಗ ರಿಂಗ್ ಹಾಕಿ ನಮ್ಮ ಯಾರಂತ ಕೇಳಿದ್ರೆ ರಮೇಶ್ ಕತ್ತಿ ಅವ್ರು ರಿಂಗ್ ಹಾಕಿಬಿಟ್ಟಾರಲ್ಲ ತಾಳೆ ಸರ್, ಹಂಗೆ 2 ರಿಂಗ್ ಹಾಕಿರಿ. ಅವಾಗ ರಿಂಗ್ ಅನ್ನಲ್ಲ ನನಗೆ ಗೊತ್ತಿಲ್ಲ ನನಗಿರಲಿ. ಒಟ್ಟಾರೆಯಾಗಿ ಸಾಂಗದಾಗ ಇರ್ತಕ್ಕಂಥ ಸಿದ್ದು ಅಲ್ಲ ನಿನ್ನ ಹೆಸರು? ಸಿದ್ದು ನೀನು ಕರ್ಕೊಂಡಿಲ್ಲನು? ಇಲ್ರಿ, ನಾನು ಕರ್ಕೊಂಡಿಲ್ರಿ. ಭೇದ ಭಾವ ಮಾಡ್ಯಾರ ನನಗೆ. ನಾ ಇವ್ರಿಗೆ ಅರಿಬಿ ತರಾಕ ನಮ್ಮ ಮಾಯಿ ಅರಿಬಿ ತರ ನಮ್ಮ ಮಕ್ಕ ಕೊಟ್ಟನ್ರಿ. ಇರ್ಲಿ ಒಟ್ಟಾರೆಯಾಗಿ ಯಾಕಂತ ಆ ಪದ್ಯದೊಳಗ ಬಹುಶಃ ನಮ್ಮ ಯವ್ವಾಗಳು ಆಯಿಗಳು ತೊಡ್ತಿದ್ರು ಕುಬುಸ ತೊಟ್ಟ ಸೀರಿ ಉಟ್ಟ ಮಾಳಿಗ್ರಾಯಣ ಜಾತ್ರೆಗೆ ಬರ್ರಿ ಅಂತ ಕೈ ಮಾಡಿ ಕರೆದಿರ್ತಕ್ಕಂಥ ಅಕ್ಷದ ಮುತ್ತರಿಗೂ ಒಂದ್ಸರಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ತೊಟ್ಟು. ನೀವು ಎಲ್ಲಾರು ಅಭಿಮಾನದಿಂದ ಅಲ್ಲಿ ಕತ್ತಾನ. ಧರ್ಮಟ್ಟಿ ನಮ್ಮ ಬೀಗರು ಬಂದಾರ, ಅರಬಾವಿ ಅಂತೇಳಿ ಮುಗುಳು ಕುಡ್ದವ ಬಂದಾನ. ಇನ್ನು ಹಿಡ್ಕಲ್ದವ್ರು ಒಬ್ರು ಇಲ್ಲಿ ಹೆಣ್ಮಕ್ಳು ಕೊಟ್ಟ ಕರ್ಯಾಕೆ ಬಂದಿರಿ, ಬರೀ ಗಂಟಿ ಸರ್ ಅಂತೇಳಿ ಎಲ್ಲರೂ ಮನೆಗೆ ಬರ್ತಾರೆ ಅಂತ ಹೇಳಿ ನೀವು ಇನ್ನೊಂದು ಸಂದ ಹಾಡಿ ಇನ್ನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪದ್ಯ ಕೇಳಬೇಕಂತ ಎಲ್ಲಾರ್ದು ಭಾಳ ಆತುರದ. ನೀರು ಹಾಡ್ಬೇಕು ಇಲ್ಲ ಅವ್ರಿಗೆ ಹಾಡ್ಬೇಕು? ಸರ್ ಹಾಡ್ತಾರೆ. ಸರ್ ಹಾಡಿ ಮಂಗಳಾರತಿಗೆ ಮಾಡ್ತಕ್ಕಂಥ ಕೆಲಸಕ್ಕೆ ಬರೋಣ. ಇನ್ನೊಂದು ವಿಚಾರ ಅಂದ್ರೆ ಬೀರಾಪನದಂತೂ ಗುಡಿದವ್ರು ಹೇಳ್ತಾರೆ ಸರ್, ಕಾಕ ಅದನ್ನ ಹೇಳ್ಸೇನ ಮಂಗಳಾರತಿ ಮಾಡ್ತೀವಿ. ಬೀರಾಪನ ಗುಡಿ 3 ಹೇಳಿದಾವಲ್ಲ, ಅದನ್ನ ಎಡಕ್ಕ ಬಲಕ ಎಲ್ಲೆಲ್ಲೇ ತರೋದು ಹೇಳ್ತಾರೆ ಸರ್. ಈಗ ಬರ್ತಾರೆ ನಾಗೇಶ್ ಮಾಸ್ತರ, ಭಾಳ ಅದೊಂದು ಉತ್ತರ ಕೇಳ್ಬೇಕಂತ ಅನ್ನತ್ತಾರೆ ಹಿರಿಯರೆಲ್ಲರೂ. ನಿಮ್ಮ ಸಂದಿನಾಗ ಅದನ್ನು ಹೇಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ಹಲೋ ಯಾವ ಆತ್ಮೀಯ ಹಿರಿಯರಾದಂಥವ್ರು ಶಂಕರ್ ಕಾಕ ತಳವಾರ್ ಇವರಾದರೂ ಕೂಡ ಈ ಭಂಡಾರ ಕಟಗೋಪದ್ರಾಗ ಅನ್ನುವಂಥ ಕ್ಯಾಲಿಯನ್ನು ಕೇಳಿ